ದೆನ್ ನನ್ನದು ಮೂವಿ ಮಾಡಬೇಕು ಅಂತ ಇದ್ದಾಗಲೇ ಈ ಪ್ರೆಸೆಂಟ್ ಸಿಚುವೇಶನ್ಗೆ ಯಾವುದು ಒಂದು ಆಪ್ಟ್ ಆಗುತ್ತೆ ಅದು ಸಂಬಂಧಪಟ್ಟದ್ದು ಮಾಡಬೇಕು ಅಂತ ಹೇಳಿದಾಗ ಒಂದು ಕಥೆನ ಇದು ಮಾಡಿದ್ರು. ಕ್ರೈಮ್, ಸಸ್ಪೆನ್ಸ್, ಸ್ವಲ್ಪ ಗ್ಲಾಮರ್ ಎಲ್ಲ ಇರುವಂಥದ್ದು, ಬೇಸ್ ಇರುವಂಥದ್ದು ಮೂವಿ ಬೇಕು ಅಂತ ಹೇಳಿದಾಗ ಈಗ ಸ್ಟಾರ್ಟ್ ಆಯಿತು. ಕ್ವಶನ್ ಮಾರ್ಕ್ ಏನು ಅನ್ನೋದೇ ಖಂಡಿತ ಮೂವಿಲಿ ಬಂದು ನೋಡಬೇಕು. ಬಿಕಾಸ್ ಆಫ್ ಅದೇ ಇಂಪಾರ್ಟೆಂಟು. ನನ್ನ ಮೂವಿಲಿ ಈಗ ಪ್ರೆಸ್ ಮೀಟಲ್ಲೂ ಕೂಡ ಹೇಳ್ತೀನಿ, ಎಲ್ಲ ಮೂವಿ ಏನು ಟೆಕ್ನಿಷಿಯನ್ ಏನಿದ್ದಾರೆ ಎಲ್ಲ ಟೆಕ್ನಿಷಿಯನ್ನು ಪ್ರತಿಯೊಬ್ಬರು ಹೆಸರು ಕೂಡ ಇಂದ ಸ್ಟಾರ್ಟ್ ಆಗುತ್ತೆ. ಒಂದು ಇಂಪಾರ್ಟೆಂಟು. ಬಿಕಾಸ್ ಆಫ್ ಎಲ್ಲ ಕ್ವಶನ್ ಮಾರ್ಕ್ ಅನ್ನೋದು ಅದು ಕೂಡ ಅಡಾಪ್ಟ್ ಆಗುತ್ತೆ. ಕೆಲವರು ಸೋಸೋ ಅಂತ ಹೇಳ್ತಾರೆ, ಸೆನ್ಸರ್ಲೆಸ್ ಅಂತ ಹೇಳ್ತಾರೆ. ಅದು ಸೆನ್ಸರ್ಲೆಸ್ ಬೇರೆ ಇದೆ. ಸೈಲೆನ್ಸ್ ಅನ್ನೋ ತಕ್ಕನಾಗಿ ಕೂಡ ಮೂವಿ ಕಂಟೆಂಟ್ ಇದೆ. ಅದ್ಭುತವಾಗಿ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೋ ಅದಕ್ಕಿಂತ ಅದ್ಭುತವಾಗಿ ನನಗೆ ಮೇಕಿಂಗ್ ಮಾಡಿಕೊಟ್ಟು ಅಪ್ ಟು ಎಲ್ಲ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ನೆಕ್ಸ್ಟ್ ಪ್ಲಾನಿಂಗು ಕೂಡ ಇದೆ. ರಿಲೀಸ್ಗೆ ಪ್ಲಾನಿಂಗ್ ಇದೆ ನೆಕ್ಸ್ಟ್ ಮಂತಲ್ಲಿ. ದಯವಿಟ್ಟು ನೀವೆಲ್ಲರೂ ಕೂಡ ಅದು ನೆಕ್ಸ್ಟ್ ಕೂಡ ಪ್ರೆಸ್ ಮೀಟ್ ಕರೀತೀನಿ. ಮತ್ತು ಟ್ರೈಲರು ಮತ್ತು ಇದು ಈಗ ಓನ್ಲಿ ಟೀಸರ್ ಅಷ್ಟೇ. ಪ್ರಥಮರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಟೀಸರು ಮತ್ತು ಫಸ್ಟ್ ಲುಕ್ಕು ಈಗ ಜಾಸ್ತಿ ಇದು ಬೇಡೋದು ಬೇಡ, ಒಂದು ಫಸ್ಟ್ ಲುಕ್ ರಿಲೀಸ್ ಮಾಡೋದು ಪ್ಲೀಸ್. ಇಲ್ಲಿ ಈ ಒಂದು ಫಸ್ಟ್ ಲುಕ್ ಮೊದಲನೇ ಸಾರಿ ಒಂದು ಕರುನಾಡ ಚಿತ್ರ ರಸಿಕರಿಗೆ ತೋರಿಸ್ತಾ ಇದೀವಿ. ಏನಪ್ಪ ಆಫ್ ಫೇಸ್ ಓಪನ್ ಮಾಡ್ಬಿಟ್ಟಿದ್ದಾರೆ, ತೋರಿಸಿಲ್ಲ ಫುಲ್ ಅಂತದೆಲ್ಲ ಬರುತ್ತೆ ಖಂಡಿತ. ಈಗ ಟೀಸರ್ ಕೂಡ ಬರುತ್ತೆ. ಧರ್ಮ ಸರ್ ಬರಬೇಕು ಸರ್, ಸ್ಟೇಜ್ ಮೇಲೆ ಬನ್ನಿ ಸರ್ ಸ್ಟೇಜ್ ಮೇಲೆ ಧರ್ಮ ಸರ್ ಬರಬೇಕು. ಈಗ ಜಸ್ಟ್ ಈಗ ಸ್ಟಾರ್ಟ್ ಆಯ್ತು. ಬನ್ನಿ ಸರ್, ಧರ್ಮ ಸರ್ ಕೂಡ ಬನ್ನಿ. ಮತ್ತೆ ಇಲ್ಲೇ ನೋಡಿ, ನಿಮ್ ಪೋಸ್ಟರ್ ಗೊತ್ತಾಗುತ್ತೆ ಸ್ವಲ್ಪ ಇಲ್ಲೊಂದು ಯಾವ್ದು ಸ್ಮೈಲಿ ಇದೆ, ಬಟ್ ಅವರು ಸ್ಮೈಲಿ ಕೊಡಲ್ಲ ಮೂವಿಲಿ. ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು, ನಮ್ಮನ್ನ ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ಈ ಕಲಿಯೋರ್ನೆಲ್ಲ ಕೀಳು ಅಂತಾರೆ. ನಮ್ಮನ್ನ ನಾವೇ ಕೀಳು ಮಾಡ್ಕೊಂಡು ನುಡಿ ಹಾಕೊಳ್ತೀವಿ, ಕನ್ನಡ ನುಡಿ ಹಾಕೊಳ್ತೀವಿ. ಆಗಬಾರ್ದು. ಇದು ಸೈಲೆನ್ಸ್, ಇಂಗ್ಲಿಷಿನ ಟೈಟಲ್. ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ. ಆದರೆ ಈಗ ಬರತಕ್ಕಂಥ ಎಲ್ಲ ಚಿತ್ರಗಳಲ್ಲೂ ಇಂಗ್ಲಿಷ್ ಟೈಟಲ್ಗಳೇ ಇದೆ. ಕನ್ನಡ ಭಾಷೆಗೆ ಎಲ್ಲ ಲಿಪಿ ಇದೆ, ಆದರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ. ಆದರೂ ನಾವು ಇಂಗ್ಲಿಷ್ಗೆ ಯಾಕೆ ವ್ಯಾಮೋಹಕ್ಕೆ ಬೀಳ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ. ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ, ಇತ್ತೀಚಿನ ಭರಾಟೆಯ ಡಿಜಿಟಲ್ ಯುಗದಲ್ಲಿ ಚಿತ್ರರಂಗ ಬಹಳ ವೇಗದಲ್ಲಿ ಭಾರಿ ಫಾಸ್ಟ್ ಆಗಿ ಶೂಟಿಂಗ್ ಆಗ್ತಾ ಇದೆ. 4-5 ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ, 25 ದಿನದಲ್ಲಿ ಶೂಟಿಂಗ್ ಮುಗಿಸ್ತಾರೆ. ಸ್ಕ್ರಿಪ್ಟ್ಗೂ ಸಹ ಸರಿಯಾಗಿ ಕೂತ್ಕೊಳ್ಳೋದು ಇಲ್ಲ. ಇದನ್ನ ಕಣ್ಣಾರೆ ನೀವು ನೋಡಿರ್ತೀರಿ, ನಾವು ನೋಡಿರ್ತೀವಿ. ಇವ್ರು ಸಿಗ್ಲಿಲ್ಲ ಆರ್ಟಿಸ್ಟು, ಅವ್ರನ್ನೇ ಹಾಕೋ, ಅವ್ರು ಸಿಗ್ಲಿಲ್ಲ ಇವ್ರನ್ನೇ ಹಾಕೋ. ಹಳಬರನ್ನ ಕೇಳೋರೇ ಇಲ್ಲ, ಗತಿ ಇಲ್ಲ. ಆದರೂ ಕೆಲವರು ಹಳೆ ಕಲಾವಿದರಿಗೆ ಕರೆದು ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಇದನ್ನೆಲ್ಲ ಒಪ್ಕೊಳ್ಳೋಣ. ಈಗ ನಾನು ಈ ಬೀದಿ ನಾಟಕ ಮಾಡ್ತಾ, ರಂಗ ನಾಟಕ ಮಾಡ್ತಾ ಕಾಶಿನಾಥ್ರವ್ರ ಕಣ್ಣಿಗೆ ಬಿದ್ದಾಗ ಇದೇ ನಮ್ಮ ರಮೇಶ್ ಅರವಿಂದ್ ಅವರು ನನ್ನ ವಿಜಯ್ ರೆಡ್ಡಿ ಅವರಿಗೆ ಪರಿಚಯ ಮಾಡಿದ್ರಿಂದ ನಾನು ಕೆಂಪು ಗುಲಾಬಿಲಿ ಪಾತ್ರ ಮಾಡಿದೆ. ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನನ್ನ ಹತ್ರನೂ ಡಿಸ್ಕಸ್ ಮಾಡ್ತಿರ್ತಾರೆ. ಇದು ಮಾಡಿದೆ ಈ ಒಂದು ಇದ್ರದ್ದು ಈ ಥರ ಮೊನ್ನೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ ಒಂದು ಸಿನಿಮಾ, ಇದು ಟೀಸರ್ ಇದಿದೆ ಬರಬೇಕು ಅಂದರು. ತುಂಬ ಖುಷಿ ಆಯಿತು. ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೆ ಇದ್ದಾರೆ ಅವರು. ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ. ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಅವರ ಒಂದು ಟೀಸರ್ ಇದ್ರಲ್ಲಿ ಚೆನ್ನಾಗಿ ಕಾಣ್ತಿದೆ. ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದ್ದಾರೆ. ಸೊ ಚೆನ್ನಾಗೆ ಕಾಣ್ತಾರೆ. ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ, ಮುಂದೆ ಎಲ್ಲ ರೀತಿಲೂ ಅವರು ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಳ್ಳೆಯಲ್ಲ ಕೂತ್ಕೊಳ್ಳಿ. ಪತ್ರಕರ್ತರು ಸರ್ ನೀವೇ ಎಲ್ಲ ಮಾಡೋದಾರ ಅವರು ಅಂತ ಬಂದವರು ಅವ್ರ ಕೆಲಸನೂ ಕಿತ್ಕೊಬೇಡಿ, ಸುಮ್ಮನಿರಿ ಬನ್ನಿ. ಫಿಲ್ಮ್ ಸೆನ್ಸಾರ್ಗೆ ಹೋಗೈತೆ. ಫಸ್ಟ್ ನೈಟ್ ಬಿಟ್ಟಿರುವ ಸಿನಿಮಾ, ಕಾಮಿಡಿ ಹಾರರ್ ಸಿನಿಮಾ. ಅದರದ ನಾಯಕಿ ನಿಖಿತಾ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅದರ ಡೈರೆಕ್ಟರ್ ಸ್ವಾಮಿ ಅವರು. ಸಿನಿಮಾ ಚೆನ್ನಾಗಾಗಿದೆ. ಮೊದಲನೇದಾಗಿ ಸೈಲೆನ್ಸ್ಗೆ ಶುಭಾಶಯಗಳು. ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟೈರ್ ತಂಡಕ್ಕೆ ಆಶಿಸ್ತೀನಿ. ನಾಗೇಶ್ ಅಲ್ಲೇ ಕೂತ್ಕೊಬಿಟ್ರೆ ಇಲ್ಲಿ ಬನ್ನಿ ಮುಂದಕ್ಕೆ. ಮೊದಲನೇದಾಗಿ ಇಲ್ಲಿ ದಿಗ್ಗಜರಾದ ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಯಾಕೆಂದರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನ್ನಿಸ್ ಕೃಷ್ಣ ಸರ್ ನಮಗೆ ಹೆಮ್ಮೆ. ಗಣೇಶ್ ಸರ್ ನಮಗೆ ನನ್ನ ಸಿನಿಮಾಲಿ ಆ್ಯಕ್ಟ್ ಮಾಡಿರುವಂತಹ ನಾವೆಲ್ಲ ಇಷ್ಟಪಡುವಂಥ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು. ನಮ್ಮ ಧರ್ಮಣ್ಣ, ಅಭಿಜಿತ್ ಸರ್, ನಮ್ಮ ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ
ಹಿರಿಯರು ಎಲ್ಲರಿಗೂ ಅಷ್ಟೇ. ಒಂದು ನಿಮಿಷ ರೀ, ನೀವು ಕೇಳಿದ್ಮೇಲೆ ಬರಕ್ಕೆ ಹೇಳಿ ಅವ್ರನ್ನ. ಸರ್ ಕರಿಸುಬ್ಬು ಸರ್ ಬನ್ನಿ ಸರ್. ಸರ್ ದಯವಿಟ್ಟು ಬನ್ನಿ ಸರ್. ದಯವಿಟ್ಟು ಮೇಲೆ ಬರ್ಬೇಕು. ಓಹೋ ಮಾಮ ಸರ್ ಬನ್ನಿ. ಮೋದಿ ಅಮಿತ್ ಶಾ ಬನ್ನಿ ಸರ್ ಬನ್ನಿ. ಅವರು ಕೂಡ ಬಹಳ ಪ್ರತಿಭಾವಂತೆ. ನಾಗೇಂದ್ರ ಅರಸ್ ಸರ್ ಇದ್ದಾರೆ. ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು. ಬಂದ ಎಲ್ಲ ಅಲ್ಲ ನಾನು ಇಲ್ಲಿದ್ದೀರಾ ಅಂತ ಹೇಳಿ ಸರ್. ಪುಷ್ಪಾ ಮೇಡಮ್ ಇದ್ದಾರೆ ಅಂತ ನಾನು ಆಕ್ಟ್ ಮಾಡಿದ್ದೀನಿ ಅಂತ ಹೇಳಿ ಸರ್ ಹೇಳ್ತೀನಿ. ನೀವು ಸರ್ ತಂಡದಲ್ಲಿ ಇದ್ದೀರಾ ಅಂತ ಅಂದರೆ ಸ್ಟೇಜ್ ಧನ್ಯವಾದಗಳು. ಈಗ ನಾನು ಟೆನ್ನಿಸ್ ಕೃಷ್ಣ ಅವ್ರಿಗೂ ಅದೇ ಅಭಿನಂದನೆಗಳು ಅಂತ ಅವ್ರು ಆ್ಯಕ್ಟ್ ಮಾಡೋರು ಅಂತಲ್ಲ ಸರ್. ಸೊ ನಿಖಿತಾ ಎಲ್ಲರಿಗೂ ಅಷ್ಟೇ. ಕರಿಸುಬ್ಬು ಸರ್ ಥ್ಯಾಂಕ್ ಯು. ಆ್ಯಂಡ್ ಮೊದಲದಾಗಿ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡೋಕೆ ಬರ್ತಿಲ್ಲ ಅಂತ. ಫ್ರಮ್ ಪಾಸ್ಟ್ 15 ಡೇಸಿಂದ ಅದೇ ಓಡಾಡ್ತಾ ಇತ್ತು. 20 GB ಪೆನ್ ಡ್ರೈವ್ ಸಿಕ್ಕಿದ ಮೇಲೆ 2 ಕೋಟಿ ರೂಪಾಯಿ ಸಿನಿಮಾಗೆ ವ್ಯಾಲ್ಯೂ ಇಲ್ಲದಂಗೆ ಆಯ್ತು. ಎಲ್ಲ 20 GB ಪೆನ್ ಡ್ರೈವೇ ನೋಡ್ಕೊಂಡು ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾಗಳನ್ನ ನೋಡಿ. 20 GB ಇರೋದು ಬರೀ ವಾಟ್ಸಪ್ಪಲ್ಲಿ ಕಳಿಸ್ತೇ ಸಿಗ್ತಿರ್ತವೆ. ಫಿಲಮ್ ಬಂದರೆ 4K ರೆಸಲ್ಯೂಷನ್ ಸಿನಿಮಾ ಸಿಗ್ತದೆ, ಇಲ್ಲಿ ಕತೆ ಸಿಗ್ತದೆ, ಹೀರೋಯಿನ್ ಸಿಗ್ತಾರೆ, ಆಕ್ಷನ್ ಸಿಗುತ್ತೆ, ಮಾಸ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಅಲ್ಲಿ ಏನೂ ಸಿಗಲ್ಲ. ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು. ಬಿಟ್ಬಿಟ್ಟು ಬಂದು ಥಿಯೇಟ್ರಿಗೆ ಬನ್ನಿ. ಫಾರ್ ದಟ್ ಐ ಆಮ್ ಗ್ರೇಟ್ಫುಲ್. ಆಮೇಲೆ ಇಲ್ಲಿರೋದಕ್ಕಿಂತ ವೇದಿಕೆ ಮುಂದ್ಗಡೆ ಕೂತಿರೋ ಸುಮಾರು ಜನ ಪತ್ರಕರ್ತರುಗಳು, ಫೋಟೋಗ್ರಾಫರ್ಸು, ಅಲ್ಲಿ ಹೇಳ್ತಾರಲ್ಲ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಅಂತ, ಹಾಗೆ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಸೇರಿ ಇವತ್ತಿನ ಕಾರ್ಯಕ್ರಮ ಸಕ್ಸಸ್ಫುಲ್ ಮಾಡ್ತಿದ್ದಾರೆ. ಇನ್ನು ಚಿತ್ರದ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಸ್ವಾಮಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾವೆ, ಯಾರು ಉತ್ಪ್ರೇಕ್ಷೆ ಎನ್ಕೋಬಾರ್ದು. ನಿಜಕ್ಕೂ ಎಲ್ರಿಗೂ ಒಗ್ಗುವಂಥ ಒಬ್ಬ ಫೋಟೋಗ್ರಾಫರ್, ಕ್ಯಾಮ್ರಾಮನ್, ಅವ್ರನ್ನ ಏನಂತ ಕರೀತೀರಾ, ಡೈರೆಕ್ಟರ್, ಎವ್ರಿಥಿಂಗ್ ಈಸ್ PVR ಸ್ವಾಮಿ. ನಟ ಭಯಂಕರ್ನ ಕಲರ್ಸ್ ಕೊಟ್ಟೆ ಅದೆಲ್ಲ ಮುಗಿಸ್ಕೊ ಬಂದಾಗ ಪ್ರಥಮ ಜಿಯೋದವ್ರದೇ ಆಗಿರೋ ನ್ಯೂಸ್ ಐಟಮ್ ಒಂದು ಸ್ಪೆಷಲ್ ಒಂದು ಕಾರ್ಯಕ್ರಮ ಮಾಡಿಕೊಡಿ. ಸೆಲೆಬ್ರಿಟೀಸನ್ನೇ ಬರೀ ಇದನ್ನೇ ನೋಡ್ತಾರೆ, ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ಸ್, ಈವೆಂಟ್ಸು. ನೀವು ಯಾಕೆ ಪೊಲಿಟಿಕಲ್ ಇದನ್ನ ನೋಡಬಾರ್ದು, ಗ್ರೌಂಡ್ಗೆ ಒಂದ್ಸಲ ಹಿಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಈ ಮುಂಬೈ ಡೆಲ್ಲಿ ನಡೀತಲ್ಲ ಅದೇ ಸಮೀಕ್ಷೆನೇ ಆಯ್ತಿರ್ತದೆ. ನೀ ಯಾಕಪ್ಪ ಇದು ಜನಸಾಮಾನ್ಯರು ಮಾತಾಡ್ಸೋರು ಹೆಂಗಿರ್ಬಾರ್ದು. ನಾನು ನೆಕ್ಸ್ಟ್ ಹೆಂಗಿರ್ ಕರ್ನಾಟಕದಲ್ಲೇ ಬರ್ತದೆ, ಫಸ್ಟ್ ನೈಟ್ ಬರ್ತೀವಿ ಮೂವಿ ಬರ್ತದೆ, ಜನಗಳನ್ನೆಲ್ಲ ನೋಡ್ಕೊಬರಮ್ಮ ಅಂತ ಹೊಂಟೋಗ್ಬಿಟ್ಟೆ. ಅಲ್ಲಿ ಪುಣ್ಯಪ್ಪ ಸಿಕ್ಕಾಬಿಟ್ಮೇಲೆ ಕೇಳದೆ ಒಂದು ಪ್ರಶ್ನೆ, ಅದನ್ನೇ ಇಟ್ಕೊಂಡು ಎಲ್ಲ ಹೊಡಿತವ್ರೆ. ಅವ್ನು ಕರೆದ್ಬಿಟ್ಟ ಅಂತ ಅವ್ನು ಹೇಳಿದ್ದೇ ಬೇರೆ. ಅವ್ನಿಗೆ ಹೇಳಿದ್ದು ನಾನು ಏನಂತ ಅಂತ ಹೇಳಿದ್ರೆ, ಅಣ್ಣ ನಿನ್ ಮದುವೆ ಯಾವಾಗಪ್ಪ ಅಂತ ಕೇಳಿದೆ, ಅಷ್ಟೇ ಕೇಳಿದ್ದು. ಬಿಟ್ಬಿಡಿ, ಈಗ ಮದುವೆನಾರು ಆಗ್ಲಿ ಇನ್ನೊಂದಾರು ಮಾಡ್ಲಿ ಬಿಟ್ಬಿಡಿ. ನೀನ್ ಫಸ್ಟ್ ಬಂದು ಉತ್ತರ ಕೊಡು ಪ್ರಜ್ವಲ್. ನೀ ಬಂದು ಉತ್ತರ ಕೊಟ್ರೆ ಇದೆಲ್ಲ ಸಾಲ್ವ್ ಆಯ್ತೆ. ಯಾಕೆಂದ್ರೆ ತುಂಬಾ ಜನಕ್ಕೆ ಟೆನ್ಷನ್ ಆಗ್ಬಿಟ್ಟೈತೆ. ಅಲ್ಲಲ್ಲ ಒಂದು ನಿಮಿಷ, ಅದು ರೂಮಲ್ಲಿ ಸಿನಿಮಾ ನೋಡೋಣ ನಟ ಭಯಂಕರ್ನ ಸುಮ್ಮನೆ. ಈಗ ನೀ ಬಂದು ಕೊಡೋ ತನಕ ಯಾವ ಕಂಟೆಂಟು ಆನೇರ್ ಆಗಲ್ಲ. ಯಾರು ಸತ್ತೋದ್ರು ಒಂದ್ ಸಣ್ಣ ನ್ಯೂಸ್ ಬಂದ್ಬಿಡ್ತದೆ. ಇವರು ಪ್ರೊಡ್ಯೂಸರ್ ಅವ್ರು ಯಾರೋ ಒಬ್ರು ತೀರ್ಕೊಬಿಟ್ಟು ಸೂಸೈಡ್, ಹೆಸರೇನು ಅಲ್ಲ ಸಣ್ಣ ಸ್ಕ್ರಾಲಿಂಗ್ ಅಲ್ಲಿ ಉಂಟಾಯ್ತು. ಯಾರೋ ಪ್ರೊಡ್ಯೂಸರ್ ಹೆಸರು ಸೌಂದರ್ಯ ಜಗದೀಶು. ಆ ಜಗದೀಶು ತೀರ್ಕೊಬಿಟ್ರು. ಟುಪುಕು ಒಂದು ರೌಂಡ್ ಅಲ್ಲಿ ಉಂಟಾಯ್ತು. ನಿಂದೆ ಹೈಲೈಟ್ ಫುಲ್ ಸೆಕೆಂಡ್ ಫೇಸ್ ಎಲೆಕ್ಷನ್ 14 ಕಾನ್ಸ್ಟಿಟ್ಯೂನ್ಸಿ, ಅದು ಟುಪುಕು ಬಂದು ಉಂಟಾಯ್ತು. ಎಲೆಕ್ಷನ್ ಒಟ್ಟೊಂದಿದೆ ಬರೀ ನಿಂದೆ. ಅಂದ್ರೆ ನಿನ್ ನ್ಯೂಸು ನಾನು ನೀನ್ ಮಾಡಿದೆ ಅಂತೂ ಹೇಳಲ್ಲಕ್ಕಪ್ಪ. ನೀನಾಗಿ ನೀನೇ ಬಂದೇನೋ ಉತ್ತರ ಕೊಡೋ ತನಕ ನಿನ್ನ ಇವ್ರು ಬಿಡಲ್ಲ. ನಿನ್ನವ್ರು ಬಿಡೋ ತನಕ ಬೇರೆ ಕಂಟೆಂಟ್ ಹೋಗಲ್ಲ, ಸಿನಿಮಾಗೆ ಪಬ್ಲಿಸಿಟಿ ಸಿಗಲ್ಲ. ನೀನು ಫಸ್ಟ್ ಬಂದು ಉತ್ತರ ಕೊಟ್ಬಿಟ್ಟು ಹೊಂಟೋಗು. ಚಿತ್ರರಂಗದ ಪರವಾಗಿ ನಿನಗೆ ಒಂದು ಮನವಿ. ಡಾಟಲ್ಲೇ ಇರೋದು. ಒಬ್ಬ ವ್ಯಕ್ತಿ ಸೈಲೆನ್ಸ್ ಆಗಿದ್ರೆ ಏನಾಗುತ್ತೆ, ಅದೇ ವ್ಯಕ್ತಿ ವೈಲೆಂಟ್ ಆದರೆ ಏನಾಗುತ್ತೆ. ಸಿನಿಮಾದಲ್ಲಿ ಹೇಳ್ದಂಗೆ ಬರೀ ಅದೇ ಹೇಳ್ತಿದ್ರು ದೇವರು ಅದು ಅಂತ ಅಲ್ಲ. ಸಿನಿಮಾದಲ್ಲಿ ಎಲ್ಲ ಥರದ್ದು ಇದೆ. 16ರಿಂದ 60 ವರ್ಷದವರು ನೋಡಬೇಕಾದ ಎಲ್ಲ ಥರದ್ದು ಜನ ನೋಡ್ಬೋದು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಟೆಕ್ನಿಷಿಯನ್ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಪ್ರೊಡ್ಯೂಸರ್ ಸರ್ ಮೋಹನ್ ಸರ್ ಬಗ್ಗೆ ತುಂಬ ಹೇಳಬೇಕು. ಅವರು ಪ್ರತಿ ಅಕ್ಷರದಿಂದ ಹಿಡಿದು ಪ್ರತಿ ಎಂಡ್ವರೆಗೂ ತುಂಬ ಜೊತೆ ಕೈಗೂಡಿಸಿದ್ರು. ತುಂಬ ಕ್ರಿಯೇಟಿವ್, ಚೆನ್ನಾಗಿ ಅವ್ರ ಐಡಿಯಾಸ್ ಇದೆ, ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಯಾವುದೇ ಟೆಕ್ನಿಷಿಯನ್ಗಾಗಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಇದು ನಂದಲ್ಲಪ್ಪ, ನಾನು ಮಾಡಬಾರ್ದು, ಇದು ಅವ್ರನ್ನಲ್ಲ ಅಂತಲ್ಲ, ಎಲ್ಲರಿಗೂ ಚೆನ್ನಾಗಿ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಏನು ಬೇಕಾದ್ರೂ ಮಾಡ್ಕೊಡ್ತಾರೆ. ಆಮೇಲೆ ಸಿನಿಮಾ ಮಾಡ್ಬೇಕಾದ್ರೆ ಒಂದು ಸಪೋರ್ಟ್ ಏನು ಪ್ರೊಡ್ಯೂಸರ್ಗೆ, ನಾನು ಏನು 10 ರೂಪಾಯಿ ಕೇಳಿದ್ರೆ ಅವ್ರು 100 ರೂಪಾಯಿ ಕೊಡ್ತಾರೆ. ಹಂಗಿರ್ಬೇಕು, ಆವಾಗ ಸಿನಿಮಾ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅಂದ್ಕೊಂಡಂಗೆ ಉಪ್ಪಿನಕಾಯಿ ಅಷ್ಟೇ ಇರೋದು ಸಿನಿಮಾ, ಊಟ ಅಲ್ಲ. ಆಮೇಲೆ ಕಾಮಿಡಿ ಇದೆ, ಪ್ರತಿಯೊಂದು ಇದೆ ಸಿನಿಮಾದಲ್ಲಿ. ಥ್ಯಾಂಕ್ ಯು. ಕಲಾವಿದರು ಮತ್ತೆ ಕಾಮಿಡಿ ಕಿಲಾಡಿಗಳು ಇದ್ದಾರೆ, ಮತ್ತೆ ಇವರು ಇದ್ದಾರೆ, ಮಂಗಳೂರು ಮೀನಾಥ್ ಅಂತೇಳಿ ಪಂಚರಂಗಿ ಪಾಂಬಮ್ ಅವರು ಇದ್ದಾರೆ ಇಂಪಾರ್ಟೆಂಟ್ ಆಗಿ. ಮತ್ತೆ ಉಗ್ರಂ ಮತ್ತೆ ಮುಫ್ತಿ ಮಾಡಿರುವಂಥ ಪ್ರತಿಭೆ ಇದ್ದಾರೆ. ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ನಾನು ನಿಖಿಲ್ ಸ್ವಾಮಿ ಬಗ್ಗೆ ಹೇಳ್ಬೇಕು. ಬಿಕಾಸ್ ಆಫ್ ನಂದು ಅವ್ರದ್ದು ಫಸ್ಟ್ ಮೂವಿ ಇದು. ಇದಕ್ಕಿಂತ ಮೊದಲೇ ನಾವೊಂದು ಕೋ ಪ್ರೊಡ್ಯೂಸರ್ ಆಗಿದ್ದಾಗ ಒಂದು ದಿನ ಒಂದು ಕ್ಷಣದಲ್ಲಿ ಇದು ನೋಡಿದಾಗಲೇ ಮೇಡಮ್ ಹಾಕೊಂಡು ಮೂವಿ ಮಾಡಬೇಕು ಅಂತ ಒಂದು 5 years ಬ್ಯಾಕಲ್ಲಿ ಇತ್ತು. ಬಟ್ ಮುಹೂರ್ತ ಈಗ ಕೂಡ ಬಂದಿದೆ, ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಅದ್ಭುತ ನಟಿ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಭಾ ಅಂತ ನಟಿಯಾದಂಥ ನಿಖಿಲ್ ಸ್ವಾಮಿ ಅವರು
ಬಿಕಾಸ್ ಆಫ್ ಯಾಕಂದ್ರೆ ಅವ್ರ ಆಕ್ಟಿಂಗ್ ಇರ್ಬೋದು, ನಾನು ಅಲ್ಲೇ ಪಕ್ಕ ಕೂತು ಕ್ಯಾಮ್ರಾ ಪಕ್ಕ ಕೂತು ನೋಡ್ತಾ ಇದ್ದೆ. ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಟೇಕ್ ತಗೊಳ್ತಾ ಇರ್ತಾರೆ. ಇಲ್ಲ ಸರ್ ಇವ್ರಿಗೆ ಓಕೆ, ನಮ್ಮ ಡೈರೆಕ್ಷನ್ಗೆ ಓಕೆ ಅಂದ್ರು ಕೂಡ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಸರ್, ಆ ಥರ ಬೇಕು. ಆ ಥರ ಒಂದು ನನ್ನ ನಟನೆ ಬಗ್ಗೆ ಎಲ್ಲಿ ಲೋಕೋಸ್ ಇದೆ ಅದನ್ನ ತಿದ್ಕೊಂಡು ನಟನೆ ಮಾಡೋದಿಂತಲ್ಲ ಅದ್ಭುತವಾಗಿರುತ್ತೆ. ಅವ್ರ ಬಗ್ಗೆ ಮತ್ತೆ ನಮ್ಮ ಮೀರಾ ಅವರು, ವಿಂಧ್ಯ ಅವರು, ಪ್ರೀತಿ ಅವರು, ಮತ್ತೆ ಹೇಮಂತ್, ಸತೀಶ್ ಗೌಡ್ರು, ಮತ್ತೆ ಎಲ್ಲ ಯಾರೇ ಆರ್ಟಿಸ್ಟ್ಗಳಿದ್ದಾರೆ ಎಲ್ಲರೂ ಕೂಡ ನನಗೆ ಒಳ್ಳೆ ಬ್ಯಾಕ್ ಬೋನ್ ನೃತ್ಯ ಟೀಮ್, ಒಂದೇ ಕುಟುಂಬದ ತರ ಮಾಡಿಕೊಟ್ರು. ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅದಕ್ಕಿಂತ ಮೂವಿ ಅದ್ಭುತವಾಗಿ ಮಾಡಿದೆ. ಸೆನ್ಸರ್ ಕೂಡ ಆಗಿದೆ. ನೆಕ್ಸ್ಟ್ ಮಂತ್ ಅಲ್ಲಿ ಜೂನ್ ಅಲ್ಲಿ ಎಲ್ಲ ರಿಸಲ್ಟ್ ಎಲ್ಲ ನೋಡ್ಕೊಂಡಾದ್ಮೇಲೆ ನಾನು ನಮ್ಮ ಮೂವಿದ ರಿಸಲ್ಟ್ ಎಲ್ಲ ಮೂವಿದು ರಿಲೀಸ್ ಎಲ್ಲ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸ್ವಾಮಿ ಸರ್ಗೆ, ಮೋಹನ್ ಸರ್ಗೆ ತುಂಬಾ ಥ್ಯಾಂಕ್ ಯು. ಇದು ಮೂವಿ ತುಂಬಾ ಚೆನ್ನಾಗಿದೆ. ಊಟ ಅಂದ್ರೆ ಎಲ್ಲದೂ ಇರುತ್ತಲ್ಲ, ಅದೇ ತರನೇ ಇದು. ಉಪ್ಪು, ಹುಳಿ, ಖಾರ, ಸ್ವೀಟು ಎಲ್ಲದೂ ಇದೆ. ಕಾಮಿಡಿ ಇದೆ, ಹಾರರ್ ಇದೆ, ಆಮೇಲೆ ಸೆಂಟಿಮೆಂಟಲ್ ಇದೆ, ಎಲ್ಲದೂ ಇದೆ. ಒಳ್ಳೆ ಜಾಗದಲ್ಲಿ ಶೂಟಿಂಗ್ ಮಾಡಿದೀವಿ. ಕುಂದಾಪುರ ಮತ್ತೆ ಒಳ್ಳೆ ಲೊಕೇಶನ್ ಎಲ್ಲ ಚೆನ್ನಾಗಿದೆ. ಬ್ಯಾಂಗ್ಳೂರಲ್ಲೂ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದ್ಬಿಟ್ಟು ನೋಡಿ. ಅಂದ್ರೆ ಈಗಿನ ಜನ್ರೇಷನ್ಗೆ ಈಗಿನ ಹುಡುಗಿರು ಹೆಂಗಿರ್ತಾರೆ, ಹೆಂಗೆ ಎಂಜಾಯ್ ಮಾಡ್ತಾರೆ, ಮತ್ತೆ ಒಂದು ಎಂಜಾಯ್ಮೆಂಟ್ಗೂ ಒಂದು ಲಿಮಿಟ್ ಇರುತ್ತೆ, ಅದೆಲ್ಲದನ್ನು ತೋರಿಸಿದೀವಿ. ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ದೇಶಕರು ಒಳ್ಳೆ ಸ್ನೇಹಿತ ಮಾತ್ರ. ತುಂಬ ಯಾರನ್ನ ಯಾವ ಥರ ಬಳಸ್ಕೋಬೇಕು, ಅವ್ರಿಗೆ ಯಾವ ಥರ ಅವಕಾಶ ಕೊಡಬೇಕು ಅನ್ನೋದೆಲ್ಲ. ಆಮೇಲೆ ನಾಗೇಶ್ ಅವರು, ಪ್ರಸನ್ನ ಅವರು ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಎಲ್ಲ ನಮ್ಮ ಆರ್ಟಿಸ್ಟ್ಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಪಾತ್ರಗಳು ಮಾಡಿದ್ದಾರೆ. ಚಿತ್ರ ಚೆನ್ನಾಗಿ ಮೂಡ್ ಬಂದಿದೆ. ಜೊತೆಗೆ ನಮ್ಮ ಮೋಹನ್ ಸರ್ ಅವರು ನನಗೆ ಈ ಥರ ಫ್ರೆಂಡ್ ಆಗಿದ್ರಷ್ಟೇ. ಈ ಸಿನಿಮಾದಲ್ಲಿ ನಾವು ಜೊತೆಲಿ ವರ್ಕ್ ಮಾಡಿದ್ದೀವಿ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲರೂ ಕನ್ನಡ ಚಿತ್ರರಂಗದ ಪ್ರೇಕ್ಷಕರು, ಕಲಾಭಿಮಾನಿಗಳು ಚಿತ್ರರಂಗದ ಚಲನಚಿತ್ರನ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕನ್ನಡ ಇಂಡಸ್ಟ್ರಿಯಲ್ಲಿ ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಥ್ಯಾಂಕ್ಸ್ ಹೇಳ್ತೀನಿ ಮೋಹನ್ ಸರ್ಗೆ ಹಾಗೆ ಸ್ವಾಮಿ ಸರ್ಗೆ ನನಗೊಂದು ಅವಕಾಶ ಕೊಟ್ಟಿದ್ದಕ್ಕೆ. ಯಾಕಂದರೆ ನಂದು ಸ್ವಾಮಿ ಸರ್ದು ಒಂದು ಸಂಬಂಧ ಒಂದು 17 ವರ್ಷಗಳಿಂದ ಇದೆ. ಫಸ್ಟು ನಾವು ಸೀರಿಯಲ್ ಸಾಂಗ್ ಮಾಡಿದ್ರಿಂದ ಸ್ಟಾರ್ಟ್ ಆಯಿತು, ಅರುಣರಾಗ ಅಂತ. ಅರುಣರಾಗದಲ್ಲಿ ಲೀಡ್ ಮಾಡಿದವರು ಆಶಿಕಾ ರಂಗನಾಥ್ಗೆ ಮೊದಲನೇ ಕ್ಯಾಮ್ರಾ ಸೆರೆ ಹಿಡಿದಿದ್ದು ನಮ್ಮ ಸ್ವಾಮಿ ಸರ್. ಅವಾಗ ಅವಳು ಆಶಿಕಾ ರಂಗನಾಥ್ ನಮ್ಮ ಹತ್ರ ಸ್ಟೂಡೆಂಟ್ ಆಗಿದ್ಲು, ನನ್ನ ಹತ್ರ. ನಾವೆಲ್ಲ ಶೋಸ್ ಮಾಡ್ತಾಯಿದ್ವಿ. ಅವಾಗೆಲ್ಲ ಆರ್ಕೆಸ್ಟ್ರಾ ಜಾಸ್ತಿ ಇತ್ತು, ಈಗಿನ ಶೋಸ್ ಇರಲಿಲ್ಲ. ಆಗ ನಮಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟ ಸ್ವಾಮಿ ಸರ್ಗೆ ಧನ್ಯವಾದ ಹೇಳ್ತೀನಿ. ಅದೇ ಜಾಸ್ತಿ ನಾನು ಇವತ್ತು ತುಂಬ ಖುಷಿ ಪಡೋದೇನೆಂದರೆ, ಹೆಮ್ಮೆ ಪಡೋವಂಥ ವಿಷಯ ಏನಂದರೆ ನಮ್ಮ ಮೋಹನ್ ಸರ್ ಬಗ್ಗೆ. ನಿಜವಾಗ್ಲೂ ಅವ್ರ ಚಿತ್ರನ ಬೆಳೆಸಿ ಹಾರಿಸಿ ಅಂತ ಕೇಳ್ಕೊತಾರೆ ಆಲ್ಮೋಸ್ಟ್ ಎಲ್ಲ ಪ್ರೊಡ್ಯೂಸರ್ಸು. ಇವ್ರು ನಮ್ಮನ್ನು ಬೆಳೆಸಿ, ಹೊಸೊಬ್ಬರನ್ನ ಬೆಳೆಸಿ ಅಂತ ಇದ್ದಾರೆ. ದಯವಿಟ್ಟು ಹ್ಯಾಟ್ಸ್ ಆಫ್ ಸರ್. ನಿಜವಾಗ್ಲೂ ನಮ್ಮಂಥ ಹೊಸೊಬ್ಬರನ್ನ ಬೆಳೆಸಿ ದಯವಿಟ್ಟು ಎಲ್ಲರೂ ಅವ್ರ ಬಗ್ಗೆ ಪಬ್ಲಿಸಿಟಿ ಮಾಡಿ ಅಂತ ಇದ್ದಾರೆ. ಅದು ಒಂದು ಹೆಮ್ಮೆ ವಿಷಯ. ಯಾವ ಪ್ರೊಡ್ಯೂಸರು ಹಂಗೆ ಹೇಳಲ್ಲ, ಬಟ್ ಇವ್ರು ಹೇಳಿದ್ದಾರೆ. ತುಂಬ ಖುಷಿ ಆಯಿತು ಸರ್. ಹಾಗೆ ನಂಗೆ ಅವಕಾಶ ಮಾಡಿಕೊಟ್ಟ ಎಲ್ಲ ಒಂದು ನನ್ನ ಜೊತೆ ಅಂತ ವರ್ಕ್ ಮಾಡಿದೆ. ನಾನು ಆಲ್ರೆಡಿ ನಿಖಿತಾ ಸ್ವಾಮೀಜಿ ಜೊತೆ ಒಂದು ಸಾಂಗ್ ಅವಕಾಶ ಮಾಡಿಕೊಟ್ಟ ಸ್ವಾಮಿ ಸರ್ಗೂ ಧನ್ಯವಾದ. ಅವ್ರ ಜೊತೆ ಒಂದು ಸಾಂಗ್ ಮಾಡಿದ್ದೀನಿ, ಫಸ್ಟ್ ನೈಟ್ ವಿತ್ ದೇವಾಲಯಲ್ಲಿ. ನಾನೇ ಕೊರಿಯೋಗ್ರಫಿ ಮಾಡಿದ್ದೀನಿ, ಹಾಗೆ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ಆಮೇಲೆ ಸ್ವಾಮಿ ಸರ್ ಹೇಳಿದ್ರೆ ನಾನು ಕ್ಯಾರೆಕ್ಟರ್ಗೆ ಯಾವುದನ್ನು ಅಂತ ಏನು ಕೇಳಲ್ಲ, ಅವರೇ ಫಿಕ್ಸ್ ಮಾಡಿಬಿಡ್ತಾರೆ ನನಗೇನು ಕ್ಯಾರೆಕ್ಟರ್ ಕೊಡಬೇಕು ಅಂತ. ಇದು 2ನೇ ಸಿನಿಮಾ ನಿಮ್ಮ ಜೊತೆ. ಹೀಗೆ ನಮ್ಮ ಜರ್ನಿ ಮುಂದುವರಿಲಿ ಅಂತ ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಸಿನಿಮಾ ಸೈಲೆನ್ಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ. ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು. ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ. ಆ್ಯಂಡ್ ಒನ್ ಲೈನ್ ಕೇಳಿದ್ರು. ಸೊ ಒನ್ ಲೈನ್ ಏನಂದರೆ, ಈಗಿನ ಜನ್ರೇಷನ್ ಆಗಲಿ, ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ, ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನ ಇದರಲ್ಲಿ ನಾವು ತೋರಿಸಿದ್ದೀವಿ. ಆ್ಯಂಡ್ ತುಂಬ ಖುಷಿ ನನಗೆ, ಯಾಕೆ ಅಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ. ನೀವು ನೋಡ್ಬೋದು, ಆದಷ್ಟು ಹುಡುಗಿರೇ ನಾವಿದ್ದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಹೇಳಿದ್ರು, ಯಾವುದೋ ನಾರ್ಮಲ್ ಒಂದು ಎಲ್ಲೋ ಹೋಗ್ತಾರೆ, ಅಲ್ಲಿ ಏನೋ ಆಯಿತು, ಅಲ್ಲಿ ಹಾರರ್ ಅಂತ. ಇದು ಆ ಥರ ಇಲ್ಲ ಖಂಡಿತವಾಗ್ಲೂ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಗರ್ಲ್ಸ್ ತುಂಬಾ ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ಥರವಾದ ಒಂದು ಏನು ಹೇಳ್ತಾರೆ, ಅವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದು ಡಿಫ್ರೆಂಟ್ ಸೆಟ್ ಆಫ್ ಗರ್ಲ್ಸ್ ಅದೊಂದು ಸ್ಟೋರಿ ಲೈನ್ ಹೋಗುತ್ತೆ ಇದರಲ್ಲಿ. ಆ್ಯಂಡ್ ಇವಾಗಿನ ಯೂತ್ಸಿಗೆ ಕನೆಕ್ಟ್ ಆಗುತ್ತೆ. ಬಿಕಾಸ್ ಬೇಸಿಕಲಿ ಇದು ಆಗ್ತಾ ಇದೆ. ಅವ್ರು ಹೇಳಿದ್ರು ನಿಜವಾಗ್ಲೂ ಅವ್ರ ಊರ ಕಡೆ ಆಗಿದೆ ಅಂತ.
ಆಲ್ಮೋಸ್ಟ್ ನಾವು ಡೈಲಿ ಲೈಫಲ್ಲಿ ಈ ಥರ ನೋಡ್ತೀವಿ, ಈ ಥರ ಕಂಟೆಂಟ್ಸ್ ನಡೆದಿರೋದು, ಅದನ್ನೇ ಒಂದು ಆ ಥ್ರೆಡನ್ನು ಒಂದು ಇಡೀ ಸ್ಟೋರಿ ಮಾಡಿದ್ದಾರೆ. ಸೊ PVR ಸ್ವಾಮಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಸೆಕೆಂಡ್ ಫಿಲ್ಮ್ ಅವ್ರ ಜೊತೆಗೆ. ಅವ್ರ ವರ್ಕ್ ಎಲ್ಲರಿಗೂ ಗೊತ್ತಿದೆ, ತುಂಬ ಫಾಸ್ಟಾಗಿ ಮಾಡ್ತಾರೆ, ಹಾಗೆ ಆ ಔಟ್ಪುಟ್ಸ್ ಕೂಡ ಅದೇ ಥರ ಬಂದಿದೆ. ಆ್ಯಂಡ್ ನಮ್ಮ ಮೋಹನ್ ಸರ್ಗೆ ಅವ್ರು ಹೇಳಿದ್ರು 5 years ಬ್ಯಾಕ್ ನನ್ನ ಅವರು ಬೇರೆ ಸಿನಿಮಾದಲ್ಲಿ ನೋಡಿ ಅವತ್ತೇ ಅವ್ರು ಮಾತಾಡ್ಬೇಕಂತ ಅಂದ್ಕೊಂಡಿದ್ರು. ಸೊ ಇವತ್ತದು ಆಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಎಲ್ಲ ಗೆಸ್ಟ್ಗಳಿಗೆ ನನ್ನ ಬೇರೆ ಏನು ಸಿನಿಮಾ ಗಂಗೆ ಗೌರಿ ಸಿನಿಮಾ ಆಗಲಿ, ಫಸ್ಟ್ ನೈಟ್ ವಿತ್ ದೆವ್ವ ಟೀಮ್, ಎಲ್ಲ ಟೀಮ್ ಇವತ್ತು ನನಗೆ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.